ಶೈಲಾ KD, KMS ಆಫೀಸರ್ ಅದನ್ನೇ DMAನಲ್ಲಿ ಪೌರಾಡಳಿತ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಬಾರಿಗೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ನನ್ನೆಲ್ಲ ಸಂಘದ ಪದಾಧಿಕಾರಿಗಳು, ರಾಜ್ಯ ಪರಿಷತ್ ಸದಸ್ಯರು, ನನ್ನ ಸಮಸ್ತ ನೌಕರರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಪರಿಷತ್ ಸಭೆಯ ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಲ್ಲಿ 28ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಅಲ್ಲಿ ನಮ್ಮ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಈಗ ನನ್ನ ಆಯ್ಕೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ನೌಕರರ ಏನು ನ್ಯಾಯಯುತ ಬೇಡಿಕೆಗಳಿದೆ ಅದರ ಸಂಬಂಧ ನಾನು ಎಲ್ಲ ರಾಜ್ಯದ ಮೂಲೆ ನನ್ನ ಆಫೀಸ್ಗಳು ಎಲ್ಲೆಲ್ಲಿದೆ ಅಲ್ಲಿಗೆ ನಾನು ಪ್ರವಾಸ ಕೈಗೊಂಡು ಅವರ ಏನು ಕುಂದುಕೊರತೆಗಳಿದೆ, ನ್ಯಾಯಸಮ್ಮತ ಬೇಡಿಕೆಗಳಿದೆ, ಅದರ ವಿಚಾರವಾಗಿ ನಾನು ಎಲ್ಲ ಸರ್ಕಾರದ ಮಟ್ಟದಲ್ಲಿ ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ನಮ್ಮ ಮಿನಿಸ್ಟರ್ಗಳು ಏನಿದ್ದಾರೆ ಅವರ ಗಮನಕ್ಕೆ ತಂದು ನಾನು ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಪೌರ ಸೇವಾ ಈ ಪುರಸಭೆ, ಪಟ್ಟಣ ಪಂಚಾಯತಿ ಇದು ಎಲ್ಲ ಪುರಸಭೆ ಅಧಿನಿಯಮಕ್ಕೆ ಏನು ಒಳಪಡುತ್ತೆ, ನಮ್ಮ ಆಕ್ಟ್ 1964 ಏನಿದೆ ಅದ್ರ ಒಳಪಡೋ ಎಲ್ಲ ಇದಕ್ಕೂ ನಾವು ಇದು ಮಾನ್ಯತೆ ಪಡೆದ ಸಂಘ ಆಗಿದೆ. ಪುರಸಭೆಗಳು, ನಗರ ಸ್ಥಳೀಯ ಸಂಸ್ಥೆಗಳೇನಿದೆ, ಮಹಾನಗರ ಪಾಲಿಕೆಗಳು ಎಲ್ಲ ಗ್ರೂಪ್ ಎ ಇಂದ ಗ್ರೂಪ್ ಸಿ ಡಿ ಎಲ್ಲ ಈ ವೃಂದದವರೆಗೂ ನಮ್ಮ ಈ ಸಂಘ ಮಾನ್ಯತೆಯನ್ನು ಪಡ್ಕೊಂಡಿದೆ. ಮೇಡಮ್, ಅಂದ್ರೆ ನಾಮಿನೇಟ್ ಆಗಿದ್ದೀರಾ ನೀವು, ಎಲೆಕ್ಟ್ ಆಗಿಲ್ಲ? ಎಲೆಕ್ಟೆಡ್ ಸರ್. ಮತ್ತೆ ಯಾಕೆ ಇದು ಆಯ್ಕೆ ಸರ್ವಾನುಮತದಿಂದ ಇವರು ರಾಜೀನಾಮೆ ಕೊಡ್ತಾರೆ ಸರ್. ಅವಿರೋಧವಾಗಿ ಆಯ್ಕೆ ಆಗಿದೆ. ಓಕೆ, ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಗೂ ಕೂಡ ನಿಮ್ಮ ಬಗ್ಗೆ ಒಳ್ಳೆ ಇತ್ತು, ಅವ್ರು ಮಾಡಿರೋದು ನಿಮ್ಮ ಸೇವೆ ಅವ್ರು ಬೇಕು ಅಂತ. ಮುಂದಿನ ದಿನಗಳಲ್ಲಿ ಅವರ ಕುಂದುಕೊರತೆಗಳನ್ನ, ಅವರ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ. ಅಟ್ ಪ್ರೆಸೆಂಟ್ ಏನೆಲ್ಲ ಬೇಡಿಕೆಗಳಿದೆ, ಆಲ್ರೆಡಿ ಏನೆಲ್ಲ ಕೊರತೆಗಳಿದೆ, ಅದರಲ್ಲಿ ಪ್ರಮುಖವಾಗಿ ನೀವು ಯಾವುದನ್ನ ಈಡೇರಿಸಲಿಕ್ಕೆ ಇಚ್ಛಿಸ್ತಾರೆ? ಸರ್, ನಮ್ಮ ಇಲಾಖೆಯಲ್ಲಿ ಜ್ವಲಂತ ಸಮಸ್ಯೆ ಅಂದ್ರೆ ಕಳೆದ 25-30 ವರ್ಷಗಳಿಂದ ಏನು ನಮ್ಮ ಪೌರ ಕಾರ್ಮಿಕರು, ಡಿ ಗ್ರೂಪ್ ಅವರು, ಲೋಡರ್ಸ್, ವಾಟರ್ ಸಪ್ಲೈ ಆಪರೇಟರ್ಸ್ ಇದ್ದಾರೆ, ಪೌರ ಕಾರ್ಮಿಕರಿದ್ದಾರೆ, ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ ದಿನಗೂಲಿ ಆಧಾರದ ಮೇಲೆ, ಟೈಮ್ ಸ್ಕೇಲ್ ಅಲ್ಲಿ, ಹೊರಗುತ್ತಿಗೆನಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವರ ಇನ್ನೂ ಸಕ್ರಮಾತಿ ಆಗಿಲ್ಲ. ಅದೊಂದು ದೊಡ್ಡ ಸಮಸ್ಯೆಯಾಗಿ ಹಾಗೆ ಉಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನನ್ನ ಮೇನ್ ಧ್ಯೇಯ ಆಗಿದೆ. ಅದ್ರ ಕಡೆ ನಾನು ಗಮನ ಹರಿಸ್ತೀನಿ. ಅಂಡ್ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅದನ್ನ ನೇರ ಪಾವತಿಗೆ ಒಳಪಡಿಸೋದು, ಅದ್ರದ್ದು ನಮ್ಮ ಪ್ರಸ್ತಾವನೆ ಸರ್ಕಾರದಲ್ಲಿದೆ. ಅದನ್ನು ನಾವು ಈಡೇರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಮುಂದೆ ಮಾಡ್ತೇವೆ ಅದನ್ನ. ಟೆಂಪ್ರವರಿ ಇದ್ದಾರೆ, ಅವರು ದಿನಗೂಲಿ ಮೇಲೆ ಇದ್ದಾರೆ, ಅವ್ರನ್ನ ಪರ್ಮನೆಂಟ್ ಮಾಡಬೇಕು, ಕಾಯಮಾತಿ ಮಾಡಬೇಕು. ಯಾಕಂದ್ರೆ ಅವರು ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಡೆತ್ ಆಯ್ತು ಅಂತಂದ್ರೆ ಅವ್ರಿಗೆ ಪರ್ಮನೆಂಟ್, ಅವ್ರ ಮಕ್ಕಳಿಗೆ ಕಾಯಂ ಇದು ಅನುಕಂಪ ನೇಮಕಾತಿ ಇಲ್ಲ. ಸೊ ಅವ್ರಿಗೆ ಯಾವುದೇ ಗವರ್ಮೆಂಟ್ ನೌಕರಿಗೆ ಏನು ಬರುತ್ತೆ ಸವಲತ್ತುಗಳು, ಅದು ಸಿಗ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಅದನ್ನ ಅವ್ರಿಗೆ ಪರ್ಮನೆಂಟ್ ಮಾಡೋದ್ರ ಮುಖಾಂತರ ಅವ್ರಿಗೊಂದು ನ್ಯಾಯ ಒದಗಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಯಾರಿಗೂ ಏನು ನಮ್ಮ ಇಲಾಖೆಯಲ್ಲಿ ಸಮಸ್ಯೆಗಳು ಬರದಂತೆ ನಾವು ನೋಡ್ಕೋಬಹುದು. KMS ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್, DMA ಡೈರೆಕ್ಟರೇಟ್, ನಗರಾಭಿವೃದ್ಧಿ ಇಲಾಖೆಗೆ. ಪೌರ ಸೇವಾ ನೌಕರ ಸೇವಾ ಸಂಘದ ವತಿಯಿಂದ ಈ ಹಿಂದೆ ಏನು ರಾಜ್ಯಾಧ್ಯಕ್ಷರಾಗಿದ್ದರು ಸತ್ಯನಾರಾಯಣ ಸಂಘದ ಸಂಸ್ಥಾಪಕರವರು, ಅವರು ರಾಜೀನಾಮೆ ತೆರವಾದ ತಕ್ಷಣ ನನ್ನನ್ನು ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ. ಸೊ ಈ ಒಂದು ಹಂತದಲ್ಲಿ 4 ವರ್ಷ 3 ತಿಂಗಳು ನಾನು ಸತತವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಮಾಡ್ಕೊಂತ ಬರ್ತಾ ಇದ್ದೆ. ನನ್ನ ಒಂದು ವೈಯಕ್ತಿಕ ಸಮಸ್ಯೆಗಳು, ನನ್ನ
ಆರೋಗ್ಯ ಸಮಸ್ಯೆಯಿಂದ ನಾನು ರಾಜೀನಾಮೆ ಕೊಡಬೇಕಾಗಿತ್ತು. ಸೊ ಅದರಿಂದ ರಾಜೀನಾಮೆಯನ್ನ ಇವತ್ತಿನ ಒಂದು ರಾಜ್ಯ ಪರಿಷತ್ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಿಕೊಂಡು ಒಂದು ನೂತನವಾದ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಂತೇಳಿ ಘೋಷಣೆ ಮಾಡ್ಕೊಂಡಿದ್ದೀವಿ. ಸರ್, ನೀವು ಇದ್ದಾಗ ಇವರೆಲ್ಲ ನಿಮ್ಮ ಒಟ್ಟಿಗೆ ಇದ್ರಲ್ವಾ? ಎಲ್ಲರೂ ಇದ್ದಾರೆ ಸರ್. ಹಂಗಿರ್ಬೇಕಾದ್ರೆ ಯಾಕೆ ಅವಾಗ ಪರ್ಮನೆಂಟ್ ಮಾಡಿಲ್ಲ? ಸರ್, ಈಗ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಸಾರಿ ನಾವು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮಾನ್ಯ ಸಚಿವರು, ನಮ್ಮ ಏನು ಪೌರಾಡಳಿತ ಸಚಿವರು, ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಪೌರಾಡಳಿತ ನಿರ್ದೇಶಕರಿಗೆ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಬೆಳಗಾವಿ ಏನು ಅಧಿವೇಶನ ನಡೀತು ಅಲ್ಲೂ ಕೂಡ ನಾವು ಮುಷ್ಕರವನ್ನು ಮಾಡಿದ್ವಿ. ಮತ್ತೆ ಮೇ ತಿಂಗಳಲ್ಲಿ 4 ದಿನ ರಾಜ್ಯಾದ್ಯಂತ ವಾಟರ್ ಸಪ್ಲೈ ಒಂದು ಹೊರತುಪಡಿಸಿ ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರ ಮಾಡಿದ್ವಿ ಸರ್ ಈ ಸಂಘದಿಂದ. ಸೊ ಅವಾಗ ಮಾನ್ಯ ಪೌರಾಡಳಿತ ಸಚಿವರು ಮತ್ತು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಮಾನ್ಯ ನಿರ್ದೇಶಕರು ನಮ್ಮ ಬೇಡಿಕೆಗಳನ್ನು ಮುಂದಿನ ಒಂದು ಕ್ಯಾಬಿನೆಟ್ ಅಲ್ಲಿ ನಾವು ಅಂದ್ರೆ ಬಜೆಟ್ ಅಧಿವೇಶನದಲ್ಲಿ ನಾವು ಅದನ್ನ ಏನು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟ ಮೇಲೆ ನಾವು ಮುಷ್ಕರವನ್ನು ವಾಪಸ್ ತಗೊಂಡಿದ್ವಿ ಸರ್. ಸೊ ಇವು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಸರ್. ಈಗ ಆಲ್ರೆಡಿ ಫೈಲ್ಗಳೆಲ್ಲ ಮೂವ್ಮೆಂಟ್ ಆಗಿದಾವೆ ಸರ್. ಈ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವೆಲ್ಲ ಕೂಡ ಮೂವ್ಮೆಂಟ್ ಆಗಿದ್ದಾವೆ. ಏನು ಆದೇಶ ಒಂದು ಹೊರಗೆ ಬಿಟ್ಟಲ್ಲ ಸರ್ ಅಷ್ಟೇ.